Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸ್ಟರ್ ಗೋಪಾಲ್, ನಿಮ್ಮ ಲಕ್ ಸರಿ ಇಲ್ಲ. ನಾವು ಟ್ರೈ ಮಾಡಿದ್ವಿ, ಆದ್ರೆ ಅವನೇ ಒಪ್ಲಿಲ್ವಲ್ಲ. ಸುಮಾ, ಅಪ್ಪ ಹೇಳೋದ್ರಾಗೂ ನ್ಯಾಯ ಐತೆ ಕಣವೆ. ಹೌದಕ್ಕ. ಜೀವನದಾಗೆ ಒಂದು ಕಿತ್ತ ತಪ್ಪು ಮಾಡಿದ್ರೆ ಅದು ಸಾಯೋ ಗಂಟ ನಮ್ಗೆ ಅಂಟ್ಕೊಂಡೇ ಇರ್ತದೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನೀವು ಓವರಾಗಿ ಡ್ರಾಮಾ ಮಾಡ್ಬಿಡಿ. ಇಲ್ಲ ಕಣಪ್ಪ, ದಿಟ್ಟವಾಗ್ಲೂ ಮನ್ಸಿಗೆ ನೋವಾಯ್ತೈತೆ. ಅಪ್ಪ ಯಾಕೆ ಬೇಡ ಅಂತಿದ್ದಾಳೆ ಅನ್ನೋದಕ್ಕೆ ನಂಗೆ ಕಾರಣ ಗೊತ್ತಾಯ್ತು. ಏನು ಕುಸೆ? ರಾಜಿ. ಅವ್ವ ಮತ್ತೆ ತಾಳಿ ಕಟ್ಟಿಸ್ಕೊಂಡ್ರೆ ಆ ರಾಜಿಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಅವ್ವ ಇಲ್ಲ ಅಂದಿದ್ದಾಳೆ. ನಿಂಗೇನ್ ಅನ್ಸುತ್ತಕ್ಕ? ಇದ್ರೂ ಇರ್ಬೋದು ಕಣವೆ. ಅಲ್ಲಕ್ಕ, ಆ ರಾಜವ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ವ ಯೋಚನೆ ಮಾಡ್ತಿದ್ದಾರಾ? ಅವ್ವ ಹಂಗೆ ಅಲ್ವೇನವೆ, ಚಾಟಿ ತಗೊಂಡು ಹೊಡೆದ್ರುವೆ ಚಾಟಿಗೆಲ್ಲಿ ನೋವಾಯ್ತೈತೋ ಅಂತ ಯೋಚನೆ ಮಾಡ್ತಾಳೆ. ಮಿಸ್ಟರ್ ಗೋಪಾಲ್, ಆ ರಾಜವನ್ ಗುರ್ಸಕ್ಕಾದ್ರೂ ನೀವು ನಮ್ಮ ಅವ್ವಂಗ್ ಮತ್ತೆ ತಾಳಿ ಕಟ್ಲೇಬೇಕು. ಆದ್ರೆ ಪುಟ್ಟಮ್ಮಿ ಒಪ್ತಿಲ್ವಲ್ಲ. ಒಪ್ಪಿಸ್ಬೇಕು. ನೀವು ಅವನ್ನ ಒಪ್ಸಕ್ಕೂ ಮುಂಚೆ ಆ ರಾಜಿನ ಒಪ್ಪಿಸ್ಬೇಕು. ಆ ರಾಜಿನೇ ಅವನ ಹತ್ರ ಬಂದು ಇದ್ರಲ್ಲಿ ನನ್ಗೇನು ಬೇಜಾರಿಲ್ಲ, ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಅವ್ವ ಒಪ್ಕೊಳ್ಳೋ ಚಾನ್ಸಸ್ ಇದೆ ಅನ್ಸುತ್ತೆ. ಗೋಪಾಲಪ್ಪ, ನೀವ ಆ ರಾಜವನ್ನ ಒಪ್ಸಿ. ಅಲ್ವಾ? ನೋಡಿ ಮಿಸ್ಟರ್ ಗೋಪಾಲ್, 2 ದೋಣಿ ಮೇಲೆ ಕಾಲಿಟ್ಟಿರೋದು ನಿಮ್ ತಪ್ಪು. ಈಗ ನೀವು 1 ದೋಣಿ ಮೇಲೆ ಆರಾಮಾಗಿ ಪ್ರಯಾಣ ಮಾಡ್ಬೇಕು ಅಂದ್ರೆ ಇನ್ನೊಂದು ದೋಣಿನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹೌದು ಗೋಪಾಲಪ್ಪ, ರಾಜವನ್ನ ಒಪ್ಸೋ ಜವಾಬ್ದಾರಿ ನಿಮ್ದೆ. ನೀವು ನಮ್ಮವ್ವನ್ ಬಿಟ್ಟು ಹೋಗಿರೋ ತಪ್ಪಕ್ಕೆ ಈಗ ರಾಜಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಆ ಕಿರಾತಿಗೆ ಇದಕ್ಕೆಲ್ಲ ಒಪ್ಪಕ್ಕಿಲ್ಲ ಕುಸೆ. ನಿಮ್ಗೆ ಕಷ್ಟ ಆಯ್ತದೆ ಅಂದ್ರೆ ಹೋಗ್ಲಿ ಬಿಟ್ಬಿಡಿ ಅಪ್ಪಯ್ಯ. ಇಲ್ಲ, ನಾನು ರಾಜಿ ತಾವು ಮಾತಾಡ್ತೇನೆ. ನಾನು ಪುಟ್ಟಮ್ಮಿ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು. ರಾಜಿನ ಒಪ್ಸಿ ಕಲ್ಯಾಣೋತ್ಸವದಲ್ಲಿ ನನ್ನ ಆಸೆ ಈಡೇರಿಸ್ಕೊತೀನಿ. ನೋಡೋಣ ನಿಮ್ ಸಾಮರ್ಥ್ಯ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಿಮ್ಮಿಂದ ಇದು ಖಂಡಿತ ಆಗತ್ತೆ ಗೋಪಾಲಪ್ಪ, ಚಿಂತೆ ಮಾಡಬೇಡಿ. ಆಲ್ ದ ಬೆಸ್ಟ್. ಹೆಂಗಪ್ಪ ರಾಜಿನ ಒಪ್ಸೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.